ಬಹಳಷ್ಟು ಕಷ್ಟ. ಉಣ್ಣಕ್ಕೂ ಇಲ್ಲ, ತನ್ನಕ್ಕೂ ಇಲ್ಲ, ಎದೆದಕ್ಕೂ ಇಲ್ಲ. ಇನ್ನೇನು ಪೂರ್ತಿ ತಾಯಿ ಮಡ್ಲಲ್ಲಿ ಸಿನಿಮಾದೊಳಗೆ ಎಲ್ಲ ಮಕ್ಕಳಿಗೂ ವಿಷ ಕೊಟ್ಟು ತಾನೂ ಸಾಯ್ಬೇಕಲ್ಲ, ಅಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು. ಧೈರ್ಯದಿಂದ ಇರುನು, ಇಂದಿಲ್ಲ ನಾಳೆ ನಮ್ಮದು ಒಂದು ದಿವಸ ಬರ್ತೈತಿ ಅಂಥೇಳಿ ಆ ದಿವಸ ಇವತ್ತು ಬಂದತಿ. ಭಾಳ ತ್ರಾಸನ್ಯಾಗ ಬದುಕೀವಿ ನಾವು. ನನಗೆ ಹಾಕೊಳಕ್ಕೆ ಚಪ್ಪಲ್ ಇಲ್ಲದೆ ಯೂನಿವರ್ಸಿಟಿ ಒಳಗೆ PG ಮಾಡೀನಿ. ಗೋಲ್ಡ್ ಮೆಡಲ್ ತೊಗೊಳತ್ನಾಗ ಮತ್ತೊಬ್ಬರು ಬೂಟ್ ಹಾಕ್ಕೊಂಡು ಗೋಲ್ಡ್ ಮೆಡಲ್ ತೊಗೊಂಡೇನಿ. ಮತ್ತೊಬ್ಬರು ಕೋಟ್ ಹಾಕ್ಕೊಂಡು, ಮತ್ತೊಬ್ಬರು ಅರ್ಬಿ ಹಾಕ್ಕೊಂಡು ಸಾಲಿ ಕಲ್ತೀವಿ. ಭಾಳಷ್ಟು ಕಷ್ಟ. ನಾ ಟ್ಯೂಷನ್ ಹೇಳಿದ್ರೆ PG ಒಳಗೆ ಒಬ್ಬ ಡಾಕ್ಟ್ರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ. ನನಗೆ ಫೀ ಏನು ಗೊತ್ತಾನ? ಮುಂಜಾನೆ ನಾಷ್ಟ ಅಷ್ಟ. ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ. 1980ನೇ ಇಸ್ವಿಯಾಗ ಏಪ್ರಿಲ್ 8ಕ್ಕೆ ತೀರ್ಕೊಂಡಾನ. ಅದಾದ ನಂತರ 2 ವರ್ಷ ಸೆಟ್ಲಾಗಾಕ ಮಾಡಾಕ ಹಾಕ್ಕೊಂಡು ಮಾನಸಿಕವಾಗಿ ಹೊಂದ್ಕೊಂಡು ನಾನು ಬದುಕಬೇಕು ಅನ್ನೋ ತೀರ್ಮಾನ ನಮ್ಮವ್ವ ಮಾಡಿದ ಮೇಲೆ ಓಣ್ಯಾಗ 4 ಮಂದಿ ವಿಧವಾ ವೇತನ ಕೊಡ್ತಾರೆ, ಹೋಗಿ ಅದಕ್ಕೆ ಅರ್ಜಿ ಹಾಕುವಂತಂದಾಗ ಅರ್ಜಿ ಹಾಕಿ ಸುಮಾರು 6 ತಿಂಗಳು ಓಡಾಡ್ಯಾಳ ನಮ್ಮವ್ವ. ಪ್ರತಿ ಸೋಮವಾರ ಹೋಗೋದು, ತಹಸೀಲ್ದಾರ್ ಮುಂದೆ ಹೋಗೋದು, ನಂದೇನಾತ್ರಿ ಅಪ್ಪ ಅನ್ನೋದು ಬರೋದು. ಹಿಂಗೆ ಕಡಿಕೆ ಯಾರೋ ಒಬ್ರು ಹೇಳಿದ್ರೆ, ಹಿಂಗೆ ದಿನ ಹೋಗಿ ಬಂದ್ರೆ ಆಗೋದಿಲ್ಲ, ಏನು ಮಾಡ್ಬೇಕು ಅದನ್ನು ಮಾಡ್ಬೇಕಂತ. ಕಡಿಕೆ ಯಾರೋ ಒಬ್ಬ ಮಧ್ಯವರ್ತಿ ಕಡೆಗೆ ಆಗಿನ ಕಾಲಕ್ಕೆ ಒಂದು ತಿಂಗಳಿಗೆ 25 ರೂಪಾಯಿ ಪೆನ್ಷನ್ ಇತ್ತು ರೀ. ಎಷ್ಟು? 25 ರೂಪಾಯಿ. ಆಕೆ ಒಂದು 50 ರೂಪಾಯಿನೋ 100 ರೂಪಾಯಿನೋ ಯಾರ್ದೋ ಕಡೆ ಸಾಲ ಮಾಡಿ ಅಂಥವ್ರ ಕಡೆ ಮುಟ್ಟಿಸಿದ ಮೇಲೆ ಆಕೆಗೆ ಪೆನ್ಷನ್ ಬಂತ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮಹಾಂತೇಶ್ ಬೀಳಿಗೆ ಅವರನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ. ಇಡೀ ನಾಡಿಗೆ ಪರಿಚಿತ ಹೆಸರು. ನಿಮ್ಮಲ್ಲಿ ಸಾಕಷ್ಟು ಮಂದಿ ಅವರ ಮೋಟಿವೇಶನ್ ವಿಡಿಯೋಗಳನ್ನು ನೋಡುತ್ತೀರಿ, ಅವರಿಂದ ಸ್ಫೂರ್ತಿಯನ್ನು ಪಡೆದುಕೊಂಡಿರ್ತೀರಿ. ಅವರಿಂದ ಸ್ಫೂರ್ತಿಯಾಗಿ ಇವತ್ತು ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದಂಥ ಸಾಕಷ್ಟು ಮಂದಿಯೂ ಕೂಡ ನಿಮ್ಮ ನಡುವೆ ಇದ್ದಾರೆ. ಈ ಸಂದರ್ಭದಲ್ಲಿ ಮಹಾಂತೇಶ್ ಬೀಳಿಗೆ ಅವರಿಗೆ ಗೌರವ ಸಲ್ಲಿಸುವಂಥ ಉದ್ದೇಶದಿಂದ, ಜೊತೆಗೆ ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಜವಾದಂಥ ಸ್ಫೂರ್ತಿ. ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲಿಗೆ ಏನಾಯಿತು ನಿನ್ನೆ ಅನ್ನೋದನ್ನು ಗಮನಿಸಿ ಅದಾದ ಬಳಿಕ ಉಳಿದ ವಿಚಾರಕ್ಕೆ ಬರೋಣ. ಬಂಧುಗಳೇ, ಮಹಾಂತೇಶ್ ಬೀಳಿಗೆ ಅಂತಿದ್ದಾಗ ತಲೆಗೆ ಸಾಕಷ್ಟು ವಿಚಾರಗಳು ಬರುತ್ತೆ. ನಾನು ಕೂಡ ಸಾಕಷ್ಟು ವರ್ಷಗಳ ಕಾಲ ಬೇರೆ ಬೇರೆ ವಾಹಿನಿಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿತ್ತು, ಅಥವಾ ಅವರ ಕೆಲಸವನ್ನು ನೇರವಾಗಿ ನೋಡುವಂಥ ಅವಕಾಶವೂ ಕೂಡ ಸಿಕ್ಕಿತ್ತು. ನಾವು ಸಾಧಾರಣವಾಗಿ ಈ IAS ಅಧಿಕಾರಿಗಳು ಅಥವಾ IPS ಅಧಿಕಾರಿಗಳು ಅಂದಾಗ ಎಲ್ಲರೂ ಅಂತಲ್ಲ, ಒಂದಷ್ಟು ಮಂದಿ ತಲೆ ಮೇಲೆ ಕೋಡ್ ಬಂದ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿರ್ತಾರೆ. ಜನರ ಕೈಗಂತೂ ಅವ್ರು ಸಿಗೋದೇ ಇಲ್ಲ. ಅವ್ರನ್ನ ಭೇಟಿ ಆಗಬೇಕು ಅಂದರೆ ದೊಡ್ಡ ಹರಸಾಹಸವನ್ನು ಪಡಬೇಕು, ಅಂತಹ ಪರಿಸ್ಥಿತಿ ಇರುತ್ತೆ. ಅದರ ನಡುವೆ ಸಾಕಷ್ಟು ಭ್ರಷ್ಟ, ಲಂಚಬಾಕ IAS ಅಧಿಕಾರಿಗಳು, IPS ಅಧಿಕಾರಿಗಳು ಅಂಥದ್ದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಆದರೆ ಅವರ ನಡುವೆ ತುಂಬ ವಿಭಿನ್ನವಾಗಿ ಇದ್ದಂಥವರು ಅಂದರೆ ಮಹಾಂತೇಶ್ ಬೀಳಿಗೆ. ಯಾವುದೇ ಹಮ್ಮು ಬಿಮ್ಮು ಇರಲಿಲ್ಲ, ಅಹಂಕಾರ ಇರಲಿಲ್ಲ. ನಾನು IAS ಅಧಿಕಾರಿ ಎನ್ನುವಂಥ ಇದರಲ್ಲಿ ಯಾವತ್ತೂ ಕೂಡ ಓಡಾಡ್ತಾ ಇರಲಿಲ್ಲ. ಜನಸಾಮಾನ್ಯರ ಜೊತೆಗೆ ಆರಾಮಾಗಿ ಬೆರೀತಾ ಇದ್ರು, ಎಲ್ಲರ ಜೊತೆಗೂ ಕೂಡ ಆರಾಮಾಗಿ ಮಾತಾಡ್ತಾ ಇದ್ರು. ಅವ್ರನ್ನ ಭೇಟಿಯಾಗೋದು ಬಹಳ ಸುಲಭ ಆಗಿತ್ತು. ಜೊತೆಗೆ ಸಾಕಷ್ಟು ಸರ್ಕಾರಿ ಸೌಲಭ್ಯಗಳನ್ನು ನೇರವಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಂಥವ್ರು ಮಹಾಂತೇಶ್ ಬೀಳಿಗೆ ಅವರು. ಆ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಏನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಮಹಾಂತೇಶ್ ಬೀಳಿಗೆ ಸೇರಿದಂತೆ ಒಟ್ಟಾರೆಯಾಗಿ 5 ಮಂದಿ ಇನೋವಾ ಕಾರ್ನಲ್ಲಿ ಇದ್ರು. ಅವರು ಹಾಗೆ ಇಬ್ಬರು ಅವರ ಕಸಿನ್ ಬ್ರದರ್ಸ್, ಅದೇ ರೀತಿಯಾಗಿ ಅವರ ಫ್ರೆಂಡ್, ಹಾಗೆ ಕಾರಿನ ಚಾಲಕ. ಅವರೆಲ್ಲರೂ ಕೂಡ ಸಂಬಂಧಿಕರ ಮದುವೆಗೆ ಅಂತ ಹೋಗ್ತಾ ಇದ್ದಂಥವರು. ಸೀದಾ ವಿಜಯಪುರದಿಂದ ಕಲಬುರಗಿ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇದ್ರು. ನಿನ್ನೆ ಸಂಜೆ 5:30 ಸುಮಾರಿಗೆ ಗೌನಹಳ್ಳಿ ಎನ್ನುವಂಥ ಒಂದು ಪ್ರದೇಶ ಅಥವಾ ಜೇವರ್ಗಿಯ ಬೈಪಾಸ್ ಇದೆಯಲ್ಲ, ಅಲ್ಲಿಗೆ ಕಾರು ಎಂಟ್ರಿ ಆಗ್ತಾ ಇದ್ದ ಹಾಗೆ 2 ವರ್ಷನ್ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಕ್ಕಿಲ್ಲ. ಒಂದಷ್ಟು ಮಂದಿ ಹೇಳ್ತಾ ಇರೋದು ಯಾವುದೋ ಬೈಕ್ ಅಡ್ಡ ಬಂತು ಎನ್ನುವ ರೀತಿಯಲ್ಲಿ, ಇನ್ನೊಂದಷ್ಟು ಮಂದಿ ಹೇಳ್ತಾ ಇರೋದು ಇಲ್ಲ, ಒಂದು ನಾಯಿ ಅಡ್ಡ ಬಂತು, ಅದನ್ನು ತಪ್ಪಿಸೋದಕ್ಕೆ ಹೋಗಿ ಕಾರ್ ಕಂಟ್ರೋಲ್ ತಪ್ಪಿ ಬಿಡುತ್ತೆ, ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ, ಅದಾದ ಬಳಿಕ ಪಕ್ಕದಲ್ಲೇ ಇದ್ದಂಥ ಜಮೀನಲ್ಲಿ ಹೋಗಿ ಕಾರ್ ಪಲ್ಟಿ ಆಗುತ್ತೆ ಅಂತ ಹೇಳಿ. ಬೈಕ್ ಅಡ್ಡ ಬಂದಿದ್ದು ಹೌದು ಅಂತಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲೇಬೇಕಾಗುತ್ತೆ. ಯಾಕಂದ್ರೆ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಇವರು ಬಲಿಯಾದ ರೀತಿಯಲ್ಲಿ ಆಗಿದೆ. ಏನಾದರೂ ಒನ್ ವೇ ಇದ್ದು ಆ ಕಡೆಯಿಂದ ಬಂದಿದ್ರೆ, ಅಥವಾ ಅಡ್ಡಾದಿಡ್ಡಿ ಏನಾದರೂ ಬೈಕನ್ನು ಚಾಲನೆ ಮಾಡ್ಕೊಂಡು ಬಂದಿದ್ರೆ. ಯಾಕಂದ್ರೆ ಮಹಾಂತೇಶ್ ಬೀಳಿಗೆ ಅವರ ಕಾರು ಚಾಲಕ ಅಂದಾಗ ಒಂದು ಹಂತಕ್ಕೆ ಎಕ್ಸ್ಪರ್ಟ್ ಇರ್ತಾರೆ. ಮಹಾಂತೇಶ್ ಬೀಳಿಗೆ ಅವ್ರ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡ್ತಿರ್ತಾರೆ. ಹೀಗಾಗಿ ಅವರ ಬೇಜವಾಬ್ದಾರಿತನ, ಅವರ ನಿರ್ಲಕ್ಷ್ಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಂತ ಕ್ಲಾರಿಟಿ ಇಲ್ಲ. ಆ ಕಾರಣಕ್ಕಾಗಿ ನಾನು ಬೈಕ್ ಚಾಲಕ ಅವರು ಇವರು ತಪ್ಪು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಹಾಗೇನಾದ್ರೂ ಆಗಿದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗುತ್ತೆ. ನಾಯಿ ಅಡ್ಡ ಬಂದಿದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ದುರದೃಷ್ಟಕರ ಸಾವು ಅಂತ ಹೇಳಬೇಕಾಗತ್ತೆ. ಆದರೆ ಆ ಸಂದರ್ಭದಲ್ಲಿ ಮಹಾಂತೇಶ್ ಬೀಳಿಗೆ ಅವರ ಫ್ರೆಂಡ್ ಬದುಕುಳಿದಿದ್ದಾರೆ, ಹಾಗೆ ಕಾರು ಚಾಲಕ ಕೂಡ ಬದುಕುಳಿದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಕಾರು ಚಾಲಕ ಸೀಟ್ ಬೆಲ್ಟ್ ಅನ್ನ ಹಾಕಿದ್ರಂತೆ, ಹೀಗಾಗಿ ಅವರು ಸೇಫ್ ಆಗಿದ್ದಾರೆ. ಆದರೆ ಮಹಾಂತೇಶ್ ಬೀಳಿಗೆ ಅವರು ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ.
ನಾವು ತುಂಬ ಸಂದರ್ಭದಲ್ಲಿ ಇಂಥದ್ದೇ ತಪ್ಪನ್ನು ಮಾಡ್ತೀವಿ. ಆ ಕಾರಣಕ್ಕಾಗಿ ಏರ್ ಬ್ಯಾಗ್ ಕೂಡ ಓಪನ್ ಆಗಿಲ್ಲ. ಮಹಾಂತೇಶ್ ಬೀಳಿಗೆ ಅವರು ಆಕ್ಸಿಡೆಂಟ್ ಆಗ್ತಾ ಇದ್ದ ಹಾಗೆ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ತಕ್ಷಣವೇ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನ ಪಡಲಾಯಿತು. ಆದರೆ ಸಾಧ್ಯ ಆಗಲಿಲ್ಲ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ. ಒಟ್ಟಾರೆಯಾಗಿ ಮಹಾಂತೇಶ್ ಬೀಳಿಗೆ ಹಾಗೆ ಇಬ್ಬರು ಸಹೋದರರು ಕೂಡ ಆ ಭೀಕರ ಅಪಘಾತದಲ್ಲಿ ದುರಂತ ಅಂತ್ಯವನ್ನು ಕಂಡರು. ಮಹಾಂತೇಶ್ ಬೀಳಿಗೆ ಅವರ ವಯಸ್ಸು 51 ವರ್ಷ. ಇನ್ನೂ ಕೂಡ ಬಾಳಿ ಬದುಕಬೇಕಾದಂಥವರು. ಸಾಕಷ್ಟು ವರ್ಷಗಳ ಕಾಲದ ಸರ್ವಿಸ್ ಇತ್ತು. ಸಾಕಷ್ಟು ವರ್ಷಗಳ ಕಾಲ ಅವರು ಜನರ ಸೇವೆ ಮಾಡೋದು ಬಾಕಿ ಇತ್ತು. ಅಷ್ಟರೊಳಗಾಗಿ ನಾವು ಅವ್ರನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಬಂಧುಗಳೇ, ಈಗ ಮಹಾಂತೇಶ್ ಬೀಳಿಗೆಯವರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾವು ಸಾಧಾರಣವಾಗಿ ಈಗ IAS IPS ಅಂದಾಗ ಶ್ರೀಮಂತ ಹಿನ್ನೆಲೆ ಇರಬೇಕು ಅಂತ ಅಂದ್ಕೊಳ್ತೀವಿ. ತುಂಬಾ ಜನ ನಮ್ಮಲ್ಲಿ IAS ಅಧಿಕಾರಿಗಳು IPS ಅಧಿಕಾರಿಗಳು ಶ್ರೀಮಂತಿಕೆ ಹಿನ್ನೆಲೆಯಲ್ಲೇ ಬಂದುಬಿಟ್ಟಿದ್ದಾರೆ. ತುಂಬ ಜನ IAS ಮತ್ತು IPS ಅಧಿಕಾರಿಗಳು ಯಾಕೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡೋದಿಲ್ಲ ಅಂದರೆ ಅವರಿಗೆ ಜನರ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕ ಇರೋದಿಲ್ಲ. ಒಳ್ಳೆ ಫ್ಯಾಮಿಲಿಯಲ್ಲಿ ಬೆಳ್ಕೊಂಡು ಬಂದಿರ್ತಾರೆ, ಬೇಕಾದಷ್ಟು ಹಣ ಇರುತ್ತೆ, ಅದರ ಜೊತೆಗೆ ಅವರು ಶ್ರಮ ಹಾಕಿರ್ತಾರೆ, ಅವರು ಕಷ್ಟಪಟ್ಟಿರ್ತಾರೆ. ಕೊನೆಗೆ IAS IPS ಅಂದರೆ UPSC ಕ್ಲಿಯರ್ ಮಾಡಿ ಆ ಪೊಸಿಷನ್ಗೆ ಬರ್ತಾರೆ. ಜನರ ಜೊತೆಗೆ ಬೆರ್ತಿರೋದಿಲ್ಲ, ಜನರ ಬದುಕಿನ ಬಗ್ಗೆ ಗೊತ್ತಿರೋದಿಲ್ಲ. ಹೀಗಾಗಿ ಜನರ ಕೆಲಸವನ್ನ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನವೇ ಇರೋದಿಲ್ಲ. ಈ ಕಾರಣಕ್ಕಾಗಿ ಸಾಕಷ್ಟು IAS ಮತ್ತು IPS ಅಧಿಕಾರಿಗಳು ಅಂದರೆ ಜನರಿಗೆ ಸಿಗೋದಿಲ್ಲ ಅಥವಾ ಜನರ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡೋದಿಲ್ಲ. ಯಾಕಂದ್ರೆ ಜನರ ಬದುಕಿನ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಆದರೆ ಮಹಾಂತೇಶ್ ಬೀಳಿಗೆ ಅವರ ವಿಚಾರದಲ್ಲಿ ಹಾಗಾಗಿಲ್ಲ. ಮಹಾಂತೇಶ್ ಬೀಳಿಗೆ ಅವರ ರೀತಿಯಲ್ಲಿ ಸಾಕಷ್ಟು ಅಧಿಕಾರಿಗಳು ನಮ್ಮ ನಡುವೆ ಇದ್ದಾರೆ. ನನಗೆ ಮಂಡ್ಯದ DC ಆಗಿದ್ದಾರೆ ಕುಮಾರ್ ಎನ್ನುವಂಥ ಅಧಿಕಾರಿ. ಅವ್ರನ್ನೆಲ್ಲ ನೋಡಿದಾಗ ಈ ವಿಚಾರಗಳಲ್ಲೂ ಕೂಡ ನೆನಪಾಗುತ್ತೆ. ಈ ಮಹಾಂತೇಶ್ ಬೀಳಿಗೆ ಅವರು ಅಂದ್ರೆ ಬಾಲ್ಯದಿಂದಲೂ ಕಷ್ಟ 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 ಅದರಲ್ಲೇ ಬೆಳೆದಂಥ ಕಾರಣಕ್ಕಾಗಿ ಜನರ ಬದುಕಿನ ಬಗ್ಗೆ, ಜನರ ಬದುಕಿಗಾಗಿ ನಡೆಯುವಂಥ ಹೋರಾಟದ ಬಗ್ಗೆ ಸಂಪೂರ್ಣವಾದಂಥ ಅರಿವಿತ್ತು. ಆ ಕಾರಣಕ್ಕಾಗಿ ಮಹಾಂತೇಶ್ ಬೀಳಿಗೆ ಜನಮಾನಸದಲ್ಲಿ ನೆಲೆಸೋದಿಕ್ಕೆ ಸಾಧ್ಯ ಆಯಿತು. ಅದ್ಭುತವಾಗಿ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯ ಆಯಿತು. ಮಹಾಂತೇಶ್ ಬೀಳಿಗೆಯವರ ತಂದೆ ಅಂದ್ರೆ ಅವರು ಮೂಲತಃ ಬೆಳಗಾವಿಯ ರಾಮದುರ್ಗದವರು. ಒಂದು ಸಾಧಾರಣ ಕುಟುಂಬದಲ್ಲಿ ಮಹಾಂತೇಶ್ ಬೀಳಿಗೆ ಹುಟ್ಟಿದ್ದು. ಅವರ ತಂದೆ ತಾಯಿಗೆ ಒಟ್ಟಾರೆ 6 ಜನ ಮಕ್ಕಳು. ಮಹಾಂತೇಶ್ ಬೀಳಿಗೆ ಅವರ ತಂದೆ ಒಂದು ಚಹಾ ಪುಡಿ ಅಂಗಡಿಯನ್ನ ನಡೆಸ್ತಾ ಇದ್ರು, ಚಹಾ ಪುಡಿಯನ್ನ ಮಾರಾಟ ಮಾಡುವಂತ ಅಂಗಡಿಯನ್ನ. ಇವರಿಗೊಂದು 5 ವರ್ಷ ಇದ್ದಂಥ ಸಂದರ್ಭದಲ್ಲಿ ಅವರ ತಂದೆಯನ್ನ ಕಳ್ಕೊಂಡು ಬಿಡ್ತಾರೆ. ಆಗ ಇಡೀ ಕುಟುಂಬದ ಜವಾಬ್ದಾರಿ, 6 ಜನ ಮಕ್ಕಳ ಜವಾಬ್ದಾರಿ ಮಹಾಂತೇಶ್ ಬೀಳಿಗೆ ಅವರ ತಾಯಿಯ ಹೆಗಲಿನ ಮೇಲೆ ಬೀಳುತ್ತೆ. ಇವತ್ತು ನಾವು ಹ್ಯಾಟ್ಸ್ ಆಫ್ ಅನ್ನ ಹೇಳಬೇಕು ಅಂದ್ರೆ ಮಹಾಂತೇಶ್ ಬೀಳಿಗೆ ಅವರ ತಾಯಿಯವರಿಗೆ. ಮಹಾಂತೇಶ್ ಬೀಳಿಗೆ ಅವರ ಬೇರೆ ಬೇರೆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ತಾಯಿಯ ಪರಿಸ್ಥಿತಿ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಾವನ್ನಪ್ಪು ಬಿಡಬೇಕು ಎನ್ನುವಂತ ಪರಿಸ್ಥಿತಿಗೆ ಬಂದಿದ್ರಂತೆ. ಆದ್ರೆ ಗಟ್ಟಿಯಾದಂಥ ಧೈರ್ಯವನ್ನ ಮಾಡ್ತಾರೆ ಗಟ್ಟಿಯಾದಂಥ ಆ ಹೆಣ್ಣು ಮಗಳು ಅಂದ್ರೆ ಮಹಾಂತೇಶ್ ಬೀಳಿಗೆ ಅವರ ತಾಯಿ. ಅದಾದ ನಂತರ ಅವರ ತಾಯಿ ಮಾಡದೇ ಇರುವಂತ ಕೆಲಸ ಇಲ್ಲ. ಅವ್ರ ಗಂಡ ಚಹಾ ಪುಡಿ ಮಾರಾಟವನ್ನ ಮಾಡ್ತಿದ್ರಲ್ಲ, ಇವರು ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ, ಬೇರೆ ಬೇರೆ ಮನೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅದಾದ ಬಳಿಕ ಜೋಳದ ರೊಟ್ಟಿಯನ್ನ ತಟ್ಟಿ ಅದನ್ನು ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಏನೇನು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವೋ ಅವ್ರ ತಾಯಿ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಿಂದ ಮಕ್ಕಳ ಎಜುಕೇಶನ್ ಕಡೆಗೂ ಕೂಡ ಗಮನವನ್ನು ಕೊಡ್ತಾರೆ. ಆಗೇನಾಗಿತ್ತು ಅಂದ್ರೆ ಬೀಳಿಗೆಯವರಿಗೆ ನಾನು ಓದಬೇಕು, ಏನೋ ಒಂದು ಮಾಡಬೇಕು ಅನ್ನುವಂಥ ಒಂದು ಸಣ್ಣ ಆಸೆ ಇರುತ್ತೆ. ಆ ಕಾರಣಕ್ಕಾಗಿ ಆಗ ಓದಿದ್ದೆಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಹೆಚ್ಚಿನ ಫೀಸ್ ಅಂತದೇನು ಕೂಡ ಇರ್ತಾ ಇರಲಿಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಅವ್ರ ಪಾಡಿಗೆ ಅವ್ರು ಓದ್ಕೊಂಡು ಹೋಗ್ತಾರೆ, ತಾಯಿಗೆ ನೆರವಾಗ್ತಿರ್ತಾರೆ. ತಾಯಿಯ ಜೊತೆಗೆ ಅವರು ಕೂಡ ಕೂಲಿ ಕೆಲಸ ಮಾಡ್ತಿರ್ತಾರೆ. ತಾಯಿ ಜೊತೆಗೆ ಅವರು ಕೂಡ ಜೋಳದ ರೊಟ್ಟಿ ಮಾರುವಂಥ ಕೆಲಸ, ಟೀ ಪುಡಿ ಮಾರುವಂಥ ಕೆಲಸ, ಇಂಥದ್ದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಂಥವ್ರು ಮಹಾಂತೇಶ್ ಬೀಳಿಗೆ. ಅವರಿಗೊಂದು ಕಿಚ್ಚು ಬಂದಿದ್ದು ಯಾವಾಗ ಅಂದ್ರೆ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಅವರ ತಂದೆ ತೀರ್ಕೊಂಡ ಬಳಿಕ ಅವರ ತಾಯಿ ವಿಧವಾ ವೇತನಕ್ಕೋಸ್ಕರ ಒದ್ದಾಡ್ತಾ ಇರ್ತಾರೆ. ವಿಧವಾ ವೇತನಕ್ಕೆ ಒದ್ದಾಡಿ ಅಂದ್ರೆ 25 ರೂಪಾಯಿ ವಿಧವಾ ವೇತನ ಬರ್ತಿರುತ್ತಂತೆ. ಕೊನೆಗೆ ತಹಶೀಲ್ದಾರ್ ಒಬ್ಬರಿಗೆ 100 ರೂಪಾಯಿ ಲಂಚ ಕೊಟ್ಟ ಬಳಿಕ ಅವರ ತಾಯಿಗೆ ವಿಧವಾ ವೇತನ ಬರೋದಕ್ಕೆ ಶುರುವಾಗುತ್ತೆ. ಲಂಚ ಕೊಟ್ಟರೆ ಮಾತ್ರ ಕೆಲಸ ಎನ್ನುವಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇರುತ್ತೆ. ಈಗಲೂ ಕೂಡ ಅದೇ ಪರಿಸ್ಥಿತಿ ಇರುತ್ತೆ. ಇದೆ ಬಿಡಿ. ಮಹಾಂತೇಶ್ ಬೀಳಿಗೆ ಅವರಿಗೆ ಆಗ ಅನ್ಸೋದಿಕ್ಕೆ ಶುರುವಾಗುತ್ತೆ, ಇಲ್ಲ ನಾನೇನಾದ್ರೂ ಮಾಡಬೇಕು ಅಂದ್ರೆ ಅವರಿಗಾಗ IAS IPS ಅಧಿಕಾರಿ ಅದ್ಯಾವ ಕಲ್ಪನೆಯೂ ಕೂಡ ಇರಲಿಲ್ಲ. ಲಂಚ ತಗೊಂಡಲ್ಲ ಅಧಿಕಾರಿ, ಆ ಅಧಿಕಾರಿಯ ಪೊಸಿಷನ್ ನಾನು ಹೋಗಬೇಕು. ಹೋದಂಥ ಸಂದರ್ಭದಲ್ಲಿ ನಾನು ಲಂಚ ತಗೊಳ್ಬಾರ್ದು, ಅದರ ಬದಲಾಗಿ ಕಷ್ಟದಲ್ಲಿ ಇದ್ದಂಥವ್ರೆ ನಾನು ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬರ್ತಾರೆ. ಆಗ ಅಧಿಕಾರಿ ಆಗಬೇಕು ಅನ್ನುವಂಥ ಒಂದು ಕಿಚ್ಚು ಅಥವಾ ತಲೆಯಲ್ಲಿ ಒಂದು ಪರಿಕಲ್ಪನೆ ಆಗ ಮೂಡೋದಕ್ಕೆ ಶುರುವಾಗುತ್ತೆ. ಆದರೂ 9ನೇ ಕ್ಲಾಸ್ನವರೆಗೆ ಹೇಳ್ಕೊಳ್ಳುವಂಥ ಸ್ಟೂಡೆಂಟ್ ಆಗಿರಲಿಲ್ಲ. SSLC ಇಂದ ಆ ಕಿಚ್ಚು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಲ್ಲಿ ಒಳ್ಳೆ ರೀತಿಯಲ್ಲಿ ತೇರ್ಗಡೆನ ಹೊಂದ್ತಾರೆ. ಅದಾದ ಬಳಿಕ PUC ಒಂದು ಕಾಲೇಜಿಗೆ ಸೇರ್ಕೊಳ್ತಾರೆ. ಅಲ್ಲೂ ಕೂಡ ಗೋಲ್ಡ್ ಮೆಡಲ್ ಅನ್ನ ಪಡಿತಾರೆ. ಆ ಸಂದರ್ಭದಲ್ಲಿ ಕೆಂಪು ಗೂಟದ ಕಾರು ಅಂತೀವಲ್ಲ, ಅದರ ಅಧಿಕಾರಿಗಳು ಬರ್ತಿರ್ತಾರಂತೆ. ಆಗ ಮಹಾಂತೇಶ್ ಬೀಳಿಗೆ ಅವರಿಗೆ ಅನ್ಸುತ್ತೆ, ನೋಡಿ ಎಂಥ ರೆಸ್ಪೆಕ್ಟ್ ಸಿಗ್ತಾ ಇದೆ ಅವರಿಗೆ, ಕೆಂಪು ಗೂಟದ ಕಾರ್ನಲ್ಲಿ ಬರ್ತಿದ್ದಾರೆ, ನಾನು ಕೂಡ ಹಾಗೆ ಆಗಬೇಕು ಅಂತ. ಆಗ ಅವರಿಗೆ ಈ ಒಂದು ಅಧಿಕಾರಿ ಎನ್ನುವಂಥ ಪರಿಕಲ್ಪನೆ ಬರುತ್ತೆ. ಆ ಹಂತದಲ್ಲೂ ಕೂಡ ಅವರಿಗೆ IAS IPS
ಸರಿಯಾದಂಥ ಪರಿಕಲ್ಪನೆ ಇರೋದಿಲ್ಲ. ಒಟ್ಟಾರೆಯಾಗಿ PUC ಗೋಲ್ಡ್ ಮೆಡಲ್ ಪಡಿತಾರೆ. ಅದಾದ ಬಳಿಕ BA ಸೋಷಿಯಾಲಜಿಯಲ್ಲಿ ಮಾಡ್ತಾರೆ. ಸೋಷಿಯಾಲಜಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೆ ಅಂದ್ರೆ, ಆಗ ಯಾರೋ ಹೇಳ್ತಾರಂತೆ ನೀನು ಸೋಷಿಯಾಲಜಿಯನ್ನು ತೆಗೆದುಕೊಂಡ್ರೆ ನೀನು ಸರ್ಕಾರಿ ಪರೀಕ್ಷೆಗಳನ್ನ ಬರೀಬಹುದು, IAS ಆಗಬಹುದು ಅಥವಾ UPSC ಕ್ಲಿಯರ್ ಮಾಡಬಹುದು ಅಂತ. ಆಗ ಅವರಿಗೊಂದು ಪರಿಕಲ್ಪನೆ ಬಂದಿದ್ದು, ಹೌದು IAS ಮಾಡಿದ್ರೆ ಜಿಲ್ಲಾಧಿಕಾರಿ ಆಗಬಹುದು, ಜನರ ಸೇವೆಯನ್ನು ಮಾಡಬಹುದು ಅಂತ. ಆಗ ಆ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹಾಗೂ ಹೀಗೂ ಅವರು BA ಮುಗಿಸ್ತಾರೆ, ಅಲ್ಲೂ ಕೂಡ ಗೋಲ್ಡ್ ಮೆಡಲ್ ಅನ್ನು ಪಡಿತಾರೆ. ಅದಾದ ಬಳಿಕ ಅವರು ಧಾರವಾಡ ಯೂನಿವರ್ಸಿಟಿಗೆ ಬರ್ತಾರೆ. ಅಲ್ಲಿ ಅವರು ಇಂಗ್ಲಿಷ್ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ತಾರೆ. ಅಲ್ಲೂ ಕೂಡ ಅವರು ಗೋಲ್ಡ್ ಮೆಡಲ್ ಅನ್ನು ಪಡೆದುಕೊಳ್ತಾರೆ. ಈ ರೀತಿಯಾಗಿ ಅವರ ಎಜುಕೇಶನ್ ಜರ್ನಿ ಸಾಗ್ತಾ ಹೋಗುತ್ತೆ. ಅಂದ್ರೆ ಓದಿದೆಲ್ಲವೂ ಕೂಡ ಬಹುತೇಕ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜುಗಳಾದಂಥ ಕಾರಣಕ್ಕಾಗಿ ಹೆಚ್ಚಿನ ಫೀಸನ್ನು ಭರಿಸುವಂಥ ಪರಿಸ್ಥಿತಿಯಲ್ಲಿ ಅಥವಾ ಫೀಸ್ ಭರಿಸಬೇಕಾದಂಥ ಸ್ಥಿತಿ ಇರಲಿಲ್ಲ. ಈ ಕಾರಣಕ್ಕಾಗಿ ಓದಿ ಹೇಗೋ ಸಾಗುತ್ತೆ, ದುಡ್ಡಿನ ಸಮಸ್ಯೆ ಇದ್ರೂ ಕೂಡ. ಅದರ ನಡುವೆ ಈ ರೀತಿಯಾಗಿ ಅವರು ಎಲ್ಲ ತಮ್ಮ ಎಜುಕೇಶನ್ ಅನ್ನು ಮುಂದುವರಿಸ್ತಾರೆ. ಅದರ ನಡುವೆ ಅವರು ಅನುಭವಿಸಿದಂಥ ಬಡತನ ಅವರಿಗೆ ಮಾತ್ರ ಗೊತ್ತಿದೆ. ಸಾಕಷ್ಟು ಸಂದರ್ಶನಗಳು ಅವರು ಹೇಳ್ಕೊಂಡಿದ್ದಾರೆ. ಬಡತನದಲ್ಲೇ ಎದ್ದು, ಬಡತನದಲ್ಲೇ ಇಡೀ ದಿನ ಕಳೆದು, ಬಡತನದಲ್ಲೇ ಮಳಗಿ, ಬಡತನವನ್ನೇ ಹಾಸಿ ಹೊತ್ಕೊಳ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಬಡತನ ಇತ್ತು. ಸರಿಯಾದ ರೀತಿಯಲ್ಲಿ ಕಾಲಿಗೆ ಹಾಕ್ಲಿಕ್ಕೆ ಚಪ್ಪಲಿ ಇರಲಿಲ್ಲ. ಕಾಲೇಜಿಗೆ ಬಂದಾಗಲೂ ಕೂಡ ಚಪ್ಪಲಿ ಇಲ್ಲದೆ ಓಡಾಡ್ತಾ ಇದ್ದೆ. ಸರಿಯಾದ ರೀತಿಯಲ್ಲಿ ಬಟ್ಟೆ ಇರಲಿಲ್ಲ ಅಂತ ಎಷ್ಟರ ಮಟ್ಟಿಗೆ ಕಷ್ಟಪಟ್ಟು ಬಂದಂಥವ್ರು ಮಹಾಂತೇಶ್ ಬೀಳಗಿ. ಯಾಕೆ ಆ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ತುಂಬಾ ಜನಕ್ಕೆ ಎಲ್ಲ ಇದ್ದು ಕೂಡ ಏನೋ ಒಂದು ಮಾಡಬೇಕು ಅನ್ನುವಂಥ ಹಠ ಆಗಲಿ, ಛಲ ಆಗಲಿ ಅಂಥದ್ದು ಯಾವುದೂ ಕೂಡ ಇರೋದಿಲ್ಲ. ಆದ್ರೆ ಏನೂ ಇಲ್ಲದಂತ ಮನುಷ್ಯ ಇವತ್ತು ಆ ಹಂತಕ್ಕೆ ಬರೋದಿದೆಯಲ್ಲ, ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಅದಾದ ನಂತರ ಮಹಾಂತೇಶ್ ಬೀಳಗಿ ಅವರು ಲೆಕ್ಚರರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಅವರು ಪೋಸ್ಟ್ ಗ್ರಾಜುಯೇಷನ್ ಮಾಡುವ ಸಂದರ್ಭದಲ್ಲಿ ಟ್ಯೂಷನ್ ಅಂಥದ್ದೆಲ್ಲವೂ ಕೂಡ ಮಾಡ್ತಿರ್ತಾರೆ. ಸಾಕಷ್ಟು ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡುವಂಥ ಕೆಲಸ ಅಂಥದ್ದು ಮಾಡ್ತಿರ್ತಾರೆ. ಅದಾದ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಲೆಕ್ಚರರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ. ಅಂತಿಮವಾಗಿ KPSC ಪರೀಕ್ಷೆಯನ್ನ ಬರೀತಾರೆ. ಅವರು KS ಅನ್ನ ಕ್ಲಿಯರ್ ಮಾಡ್ತಾರೆ. ಇಡೀ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಂತ ವ್ಯಕ್ತಿ ಮಹಾಂತೇಶ್ ಬೀಳಗಿ 2006ರ ಸಂದರ್ಭದಲ್ಲಿ. ಅದಾದ ನಂತರ KS ಕ್ಲಿಯರ್ ಆದ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ. 2012ರಲ್ಲಿ ಮಹಾಂತೇಶ್ ಬೀಳಗಿ ಅವರಿಗೆ IAS ಆಗಿ ಅವರಿಗೆ ಪ್ರಮೋಷನ್ ಆಗತ್ತೆ. ಅವರು UPSC ಬರ್ದಿಲ್ಲ, ಅದರ ಬದಲಾಗಿ KS ಅನ್ನ ಕ್ಲಿಯರ್ ಮಾಡಿದ್ರು. ಅದಾದ ಬಳಿಕ ಅವರಿಗೆ IAS ಆಗಿ ಪ್ರಮೋಷನ್ ಆಗತ್ತೆ. ಅದಾದ ನಂತರ ಮಹಾಂತೇಶ್ ಬೀಳಗಿ ಅವರ ಹೆಸರು ಇಡೀ ರಾಜ್ಯಕ್ಕೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಆರಂಭದಲ್ಲಿ ಅವರು ಧಾರವಾಡದಲ್ಲಿ AC ಆಗಿರ್ತಾರೆ. ಅದಾದ ಬಳಿಕ ಮತ್ತೆ ದಾವಣಗೆರೆಗೆ ಬರ್ತಾರೆ. ಅದಾದ ನಂತರ ಬೀದರ್ನಲ್ಲಿ ಜಿಲ್ಲಾ ಪಂಚಾಯತ್ CO ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಮತ್ತೆ ದಾವಣಗೆರೆಗೆ DC ಆಗಿ ಅವರು ಬರ್ತಾರೆ. ದಾವಣಗೆರೆಯಲ್ಲಿ DC ಆಗಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಗಮನ ಸೆಳೀತಾರೆ. ಇಡೀ ರಾಜ್ಯದ ಗಮನ ಸೆಳೀತಾರೆ. ಇಡೀ ರಾಜ್ಯಾದ್ಯಂತ ಅಧಿಕಾರಿ ಇದ್ರೆ ಹೀಗಿರಬೇಕು ಅನ್ನುವ ರೀತಿಯಲ್ಲಿ ಎಲ್ರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಗುತ್ತೆ. ಅವರು ಬಸವಣ್ಣನ ಕಟ್ಟ ಫಾಲೋವರ್. ಬಸವಣ್ಣನ ತತ್ವ ಸಿದ್ಧಾಂತಗಳನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡ್ತಿದ್ದಂಥವರು, ಅದನ್ನು ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಮಾಡ್ತಿದ್ದಂಥವರು ಮಹಾಂತೇಶ್ ಬೀಳಗಿ. ಕೇವಲ ಬಸವಣ್ಣನ ಹೆಸರನ್ನ ಹೇಳ್ಕೊಂಡು ಓಡಾಡ್ತಾ ಇರಲಿಲ್ಲ. ಬರೀ ಬಸವಣ್ಣ ಬಸವಣ್ಣ ಅಂತೇಳಿ ಭಜನೆ ಮಾಡ್ತಾ ಇರಲಿಲ್ಲ. ಅದರ ಬದಲಾಗಿ ಬಸವಣ್ಣ ಏನ್ ಹೇಳಿದ್ರು ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಮಹಾಂತೇಶ್ ಬೀಳಗಿ ಅವರು ಮಾಡ್ತಾ ಇದ್ರು. ಪ್ರಮುಖವಾಗಿ ಮಹಾಂತೇಶ್ ಬೀಳಗಿ ಅವರು ಜನರ ಮನಸ್ಸನ್ನು ಗೆದ್ದಿದ್ದು ಹೇಗಪ್ಪ ಅಂದ್ರೆ, ಆರಾಮಾಗಿ ಎಲ್ಲರ ಕೈಗೂ ಸಿಗ್ತಾ ಇದ್ರು, ಜನರ ಜೊತೆಗೆ ಒಡನಾಟ ಇತ್ತು, ನೇರವಾಗಿ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ರು, ಜನರ ನಡುವೆ ಓಡಾಡ್ತಾ ಇದ್ರು. ಜನರಿಗೆ ಇವರು ನಮ್ಮವರು ಅಂತ ಅನ್ಸೋದಿಕ್ ಶುರುವಾಯ್ತು. ನಮ್ಮ ಕಷ್ಟಗಳನ್ನ ಇವ್ರ ಬಳಿ ಹೇಳ್ಕೊಳ್ಬಹುದು ಅಂತ ಅನ್ಸೋದಿಕ್ ಶುರುವಾಯ್ತು. ಜನರಿಗೆ ಪಿಂಚಣಿಯನ್ನು ತಲುಪಿಸೋದಕ್ಕೆ ಒಳ್ಳೆ ರೀತಿಯಲ್ಲಿ ಅವಕಾಶವನ್ನ ಮಾಡ್ಕೊಡ್ತಾ ಇದ್ರು. ಪಿಂಚಣಿ ಅದಾಲತ್ ಅಂತ ಏನೋ ಶುರು ಮಾಡ್ಕೊಂಡಿದ್ರು. ಈ ವಿಧವಾ ವೇತನ ಅಂಥವುಗಳನ್ನ ತಲುಪಿಸುವಂತ ಕೆಲಸವನ್ನ ಬಹಳ ನೀಟಾಗಿ ಮಾಡ್ತಾ ಇದ್ರು. ಆದಷ್ಟು ಸರ್ಕಾರಿ ಸೌಲಭ್ಯಗಳನ್ನ ಜನರ ಕೈಗೆ ಸಿಗುವ ರೀತಿಯಲ್ಲಿ ಅಥವಾ ಜನರಿಗೆ ಆರಾಮಾಗಿ ತಲುಪುವ ರೀತಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಂಥವ್ರು ಮಹಾಂತೇಶ್ ಬೀಳಗಿ. ಸರಳ, ಸಜ್ಜನಿಕೆಯ, ಪ್ರಾಮಾಣಿಕ, ತುಂಬಾ ದಕ್ಷವಾದಂಥ ಅಧಿಕಾರಿ. ಕರೋನಾ ಸಂದರ್ಭದಲ್ಲಂತೂ ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡಿದಂಥವ್ರು ಮಹಾಂತೇಶ್ ಬೀಳಗಿ. ಅವ್ರ ಕೆಲಸದ ಬಗ್ಗೆ ಹೇಳ್ತಾ ಹೋದ್ರೆ ನಾನು ಸಪ್ರೇಟ್ ಅಂತ ವಿಡಿಯೋವನ್ನ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ IAS ಅಧಿಕಾರಿಗಳಿಗೂ ಇದ್ರೆ ಹೀಗಿರಬೇಕು ಎನ್ನುವ ರೀತಿಯಲ್ಲಿ ಮಾದರಿಯಾಗಿ ಇದ್ದಂಥವರು ಮಹಾಂತೇಶ್ ಬೀಳಗಿ. ಅದಾದ ಬಳಿಕ ಅವರು ಬೆಸ್ಕಾಂ MD ಆಗಿದ್ರು. ಈಗ ಖನಿಜ ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡಿದಂಥವರು ಮಹಾಂತೇಶ್ ಬೀಳಗಿ. ಇಂತಹ ಓರ್ವ ಅದ್ಭುತವಾದಂಥ ಅಧಿಕಾರಿಯನ್ನ ನಾವು ಕಳ್ಕೊಂಡಿದ್ದೇವೆ. ನಿಜವಾಗ್ಲೂ ನಮ್ಮ ರಾಜ್ಯ ಅವ್ರನ್ನ ಕಳ್ಕೊಂಡು ಒಂದು ರೀತಿಯಲ್ಲಿ ಬಡವಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.